ಮತ್ತೊಂದು ಕಡೆ ಕುಮಾರಸ್ವಾಮಿ ಹಾಗೆ ಡಿಕೆ ಶಿವಕುಮಾರ್ ನಡುವಿನ ಕದನ ನಿಲ್ಲೋ ಲಕ್ಷಣಗಳು ಕಾಣ್ತಾ ಇಲ್ಲ. ಡಿಕೆ ಶಿವಕುಮಾರ್ ದಲಿತ ಕುಟುಂಬಗಳನ್ನ ಹಾಳು ಮಾಡಿದ್ದಾರೆ ಅಂತ ಕುಮಾರಸ್ವಾಮಿ ಕಿಡಿಕಾರಿದ್ರು. ಇದಕ್ಕೆ ಟಾಂಗ್ ಕೊಟ್ಟಿರುವಂತಹ ಡಿಕೆ ಅದು ಯಾವ ದಲಿತ ಕುಟುಂಬ ಅಂತ ಪಟ್ಟಿ ಕೊಡೋಕೆ ಹೇಳಿ, ಇವನು ಮುಖ್ಯಮಂತ್ರಿ ಆಗಿದ್ನಲ್ಲ, ತನಿಖೆ ಮಾಡಿದ್ರಲ್ಲ ಅಂತೆಲ್ಲ ಏಕವಚನದಲ್ಲೇ ಮತ್ತೆ ಬೈದಾಡ್ಕೊಂಡಿದ್ದಾರೆ. ಬೆಂಗಳೂರು ನಗರದ ವಾರ್ಡ್ಗಳು, ಸುಧಾಮನಗರ, ವಿಲ್ಸನ್ ಗಾರ್ಡನ್ ಎಲ್ಲ ನಮ್ಮ ಅಶೋಕ್ ಅವರಿಗೆ ಗೊತ್ತು, ಅಶ್ವತ್ಥನಾರಾಯಣ ಅವರಿಗೆಲ್ಲ ಗೊತ್ತಿದೆ. ಅಲ್ಲಿ 3 ಲಾರಿ ಇಟ್ಕೊಂಡು ಕಸ ತೆಗಿತಕ್ಕಂಥ ಕೆಲಸ ಮಾಡಿದ್ದು ಸತ್ಯ. ನಾನು ನೇರವಾಗಿ ಹೇಳ್ತೀನಿ, ದುಡಿಮೆ ಮಾಡಿದ್ದೇನೆ, ಸ್ವಂತ ಬೆವರು ಸುರಿಸಿ ದುಡಿಮೆ ಮಾಡಬೇಕು. ನಿಂತರ ನಾನು ಹೇಳ್ತೀನಿ, ಕನಕಪುರದ ಜನತೆಯನ್ನ ಎಷ್ಟು ದಲಿತ ಕುಟುಂಬಗಳನ್ನು ಹಾಳು ಮಾಡಿದ್ರಿ, ಎಷ್ಟು ದಲಿತ ಕುಟುಂಬಗಳನ್ನು ಹಾಳು ಮಾಡಿದ್ದೀರಿ. ಎಷ್ಟೋ ದಲಿತ ಕುಟುಂಬಗಳನ್ನ ಕರ್ನಾಟಕದಲ್ಲಿ ಹಾಳು ಮಾಡಿದ್ದಾರೆ. ಪಟ್ಟಿ ಕೊಡಕ್ಕೆ ಕೇಳಪ್ಪ, ಅದು ಯಾವ ದಲಿತ ಕುಟುಂಬ? ಇವ ಮಂತ್ರಿ ಆಗಿದ್ದಲ್ಲ, ಚೀಫ್ ಮಿನಿಸ್ಟರ್ ಆಗಿದ್ದಲ್ಲ, ಯಾಕೆ ಇನ್ನೂ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿಸಿದಾರಲ್ಲ, ಹಿಂದೆ ಎಲ್ಲ ನಡೆದಿದೆ. ಅದು ಯಾವ ದಲಿತ ಕುಟುಂಬ ನಿಲ್ಸಕ್ಕೆ ಕೇಳ್ರಿ, ಅಲ್ಲಿ ಯಾವ ದಲಿತ ಕುಟುಂಬ ನಾನು ಹಾಳು ಮಾಡಿದ್ದೀನಿ ಅಂತ ನಿಲ್ಸಕ್ಕೆ ಕೇಳಿ. ಇನ್ನು ಪಾದಯಾತ್ರೆ ಮಧ್ಯೆ ಡಿಸಿಎಂ ಡಿಕೆ ಹಾಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ನಡುವಿನ ವಾಗ್ಯುದ್ಧ ಮುಂದುವರಿತು. ಹೀಗೇನೆ ನಿಮ್ಮ ಹಗರಣಗಳಿಗೆ ಉತ್ತರ ಕೊಡಿ ಅಂತ ಡಿಕೆ ಹೇಳಿದ್ರು. ಈ ಮಾತಿಗೆ ತಿರುಗೇಟು ಕೊಟ್ಟಂತ ಕುಮಾರಸ್ವಾಮಿ, ನಿನ್ನ ಹಗರಣಗಳನ್ನ ತೆಗೆದ್ರೆ ನಿಮ್ಮದು ಸಂಪುಟಗಳೇ ಇವೆ ಅಂತ ಕುಟುಕಿದ್ದಾರೆ. ಅಂದ್ರೆ ಭಗವದ್ಗೀತೆ ತರ ಒಂದಷ್ಟು ಸಂಪುಟಗಳನ್ನೇ ಸೃಷ್ಟಿ ಮಾಡಬೇಕಾಗುತ್ತೆ ಅಂತಾನೂ ಹೇಳಿದ್ದಾರೆ. ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತೇಳಿ ಜನ ಆಂದೋಲನ, ಕೇಂದ್ರ ಸರ್ಕಾರದಿಂದ ಯಾಕೆ ನೀವು ಹಣ ಬಿಡುಗಡೆ ಮಾಡೋಕ್ಕಾಗಿಲ್ಲ, ಮಾಡಿಸ್ಲಿಲ್ಲ, ಹಿಂದೆ ಏನೇನು ವಿರೋಧ ಪಕ್ಷದಲ್ಲಿದ್ದಾಗ ನೀವೇನು ಮಾತಾಡಿದ್ರಿ, ನಾವೇನು ಮಾತಾಡಿದ್ವಿ, ಅವೆಲ್ಲ ಉತ್ತರ ಕೊಡಿ ಅಂತ ಕೇಳಿದ್ದೇವೆ. ನಿಮ್ಮ ಹಗರಣಗಳಿಗೆ ಉತ್ತರ ಕೊಡಿ ಅಂತ ಕೇಳಿದ್ದೇವೆ. ನೀವು ಮಾಡಿದಂಥ ಹಗರಣಗಳಿಗೆ ಯಾರು ಏನು ಎತ್ತ ಅಂತ ಇಲ್ಲಿವರೆಗೂ ಉತ್ತರ ಕೊಟ್ಟಿಲ್ಲ. ಕುಮಾರಸ್ವಾಮಿ ನನ್ನ ಪ್ರಶ್ನೆ ಮಾಡ್ತಾನೆ, ಪ್ರಶ್ನೆ ಮಾಡಿ, ನೋ ಪ್ರಾಬ್ಲಮ್, ಎವ್ರಿ ರೈಟ್. ನನ್ನ ಲೆಕ್ಕ ಕೇಳಿ, ನಾನು ಕೇಳಿದ್ದೀನಲ್ಲ ನಿನ್ನ ಸೋದರದು, ಫಸ್ಟ್ ಲೆಕ್ಕ ಹಾಕ್ಕೊಳ್ಳು. ನಂದು ನಿಮ್ದು ಚರ್ಚೆ ಮತ್ತೊಂದೆಲ್ಲ ಮಾಡೋಣ, ಲೆಕ್ಕ ಕೊಡೋಣ. ನಿಂದು ಪಟ್ಟಿ ಕೊಡೋಣ, ನಂದು ಪಟ್ಟಿ ಕೊಡೋಣ. ಪಾಪ ಎಲ್ಲ ಬಾಡ ಕುಟುಂಬದ ಕೇಳ್ತಾ ಇದೆಯಾ, ಕೊಡೋಣ. ನಂದು ಕೇಳ್ತಾ ಇದೆಯಾ, ಕೊಡೋಣ. ಅವೆಲ್ಲ ಏನು ಯಾವುದು ಮುಚ್ಚುಮರೆ ಏನಿಲ್ಲ. ಫಸ್ಟ್ ನಿನ್ನ ಸೋದರ ಹೆಂಗ್ ಬಂತು, ನಿನ್ನ ಅಧಿಕಾರದ ಇದ್ದಾಗ ಯಾವ ರೀತಿ ದುರುಪಯೋಗ ಮಾಡ್ಕೊಂಡ, ಅದೆಲ್ಲ ಫಸ್ಟ್ ಲೆಕ್ಕಾಚಾರ ಹಾಕೋಣ. ಅದೆಲ್ಲ ಫಸ್ಟ್ ಲೆಕ್ಕ ಬರಬೇಕು, ಆಮೇಲೆ ಹೇಳ್ಬೇಕು. ಬುಕ್ 26 ಬುಕ್ ಬರೀತಾರೋ, 26 ಪ್ರಶ್ನೆ ನನ್ನ ಹತ್ರ ತೆಗೆದು ಬಿಟ್ರೆ ಒಂದು ಸಂಪುಟಗಳೇ ರಚನೆ ಮಾಡ್ಬೋದು. ಈ ಮನುಷ್ಯ ಮಾಡಿರ್ತಕ್ಕಂಥ ಅವ್ಯವಹಾರಗಳಿದೆಯಲ್ಲ, ಸಂಪುಟಗಳು ನಮ್ಮ ಭಗವದ್ಗೀತೆ ಸಂಪುಟ ಬಿಟ್ಟಾಕಿ ಮಹಾಭಾರತದ್ದು ಅದು 2ರಷ್ಟು ಸಂಪುಟಗಳವೆ. ನಾನೇನು ಕುಮಾರಸ್ವಾಮಿ ವಿಚಾರನ ಬಿಚ್ಚಿಡಕ್ಕೆ ಶುರು ಮಾಡಿಲ್ಲ, ಬಿಚ್ಚಿಟ್ರೆ ಅದು ಬಿಚ್ಚಲಿ ಹಿಡ್ಕೊಂಡಿರೋರು ಯಾರು? ಅದು ಏನೇನು ಕಟ್ಕೊಂಡು ಇಟ್ಕೊಂಡವ್ರೆ ಬಿಚ್ಚಾಕ ಹೇಳಿ, ಇಟ್ಕೊಂಡಿದ್ದೀನ? ಇದಕ್ಕೆಲ್ಲ ಈ ಗೋಡ್ ಬೆದರಿಕೆ ಇಂಥವ್ರನ್ನ ಭಾಳ ಜನ ನೋಡಿದ್ವಿ. ಇಂಥ ಗೋಡ್ ಬೆದರಿಕೆಗೆ ಹೆದರ್ಕತ್ತೀವ? ಇವತ್ತು ಯಾವ ಮಟ್ಟದ ರಾಜಕೀಯ ಮಾಡ್ತಿದ್ದೀರಿ? ಕುಮಾರಸ್ವಾಮಿ ಅವರ ಕೋಪ ಇಷ್ಟಕ್ಕೆ ತಣ್ಣಗಾಗ್ಲಿಲ್ಲ. ಡಿಕೆ ಶಿವಕುಮಾರ್ ನನ್ನ ಬಳಿ ಇರುವಂತಹ ದಾಖಲೆಗಳನ್ನ ಬಿಚ್ತೀನಿ ಅಂದಿದ್ದಾರೆ. ಬಿಚ್ಚಲಿ, ಅವ್ರನ್ನ ಯಾರು ಹಿಡಿದುಕೊಂಡಿದ್ದಾರೆ, ಆ ಬಂಡ್ರುಗಳಿಗೆ ಏನ್ ಹೇಳೋಕ್ ಸಾಧ್ಯ ಅಂತೆಲ್ಲ ಕಿಡಿಕಾರಿದ್ದಾರೆ. ಪ್ರಾಯಶ್ಚಿತ್ತ ಮಾಡ್ಕೋಬೇಕಾದ್ರೆ ಅವರು, ನಮಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ತಕ್ಕಂಥ ತಪ್ಪು ನಾವು ಮಾಡಿಲ್ಲ. ತಪ್ಪು ಮಾಡ್ಕೊಂಡಾರ ಅವರು, ತಪ್ಪು ಮಾಡ್ಕೊಂಡು ಪ್ರಾಯಶ್ಚಿತ್ತನೂ ನಾವು ಮಾಡ್ಕೊಳ್ಳೋಕೆ ತಯಾರಾಗಿಲ್ಲ ಅನ್ನೋ ಬಂಡ್ರು. ಆ ಬಂಡ್ರು ಇದಲ್ಲದೆ ಇನ್ನೇನು ಹೇಳೋಕ್ಕೆ ಸಾಧ್ಯ? ಅದರಿಂದ ಡಿ ಕೆ ಶಿವಕುಮಾರ್ ಅವರ ಮಾತಿಗೆ ಗೌರವ ಯಾರೂ ಕೊಡಲ್ಲ ನನ್ನ ಅಭಿಪ್ರಾಯದಲ್ಲಿ. ಅವ್ರಿಗೇನಾಗಿದೆ, ಪಾರ್ಲಿಮೆಂಟ್ ಚುನಾವಣೆ ನಂತರ ಸ್ವಲ್ಪ ಹಿಡಿತ ಮನಸ್ಸಿನ ಮೇಲೆ ಸ್ವಲ್ಪ ಸಡಿಲ ಆಗಿದೆ. ಅವ್ರ ಮಾತುಗಳು, ಮಗದೊಂದು ಇದೆಲ್ಲ ನೋಡಿದಾಗ ನನಗೇನೆ ಆಶ್ಚರ್ಯ, ಏನಾಯಿತು ಈ ಮನುಷ್ಯನಿಗೆ ಅಂತ ಹೇಳಿ. ಬಟ್ ಹಿಂದೆನೇ ಗೊತ್ತು ಆ ಮನುಷ್ಯ ಏನಾಗಿದ್ದ ಅಂತೇಳಿ, ಏನಾಗಿದ್ರು ಅಂತೇಳಿ. ಪಾಪ ಈಗ ಅವ್ರ ಪರಿಸ್ಥಿತಿ ನೋಡಿದಾಗ ನನಗೆ ಅಯ್ಯೋ ಅನ್ನಿಸ್ತದೆ. ಹಿಡ್ಕೊಂಡಿರೋರು ಯಾರು? ಅದು ಏನೇನು ಕಟ್ಕೊಂಡು ಇಟ್ಕೊಂಡವ್ರೆ ಬಿಚ್ಚಾಕ ಹೇಳಿ, ಇಟ್ಕೊಂಡಿದ್ದೀನ? ಇದಕ್ಕೆಲ್ಲ ಈ ಗೋಡ್ ಬೆದರಿಕೆ ಇಂಥವ್ರನ್ನ ಭಾಳ ಜನ ನೋಡಿದ್ವಿ. ಇಂಥ ಗೋಡ್ ಬೆದರಿಕೆಗೆ ಹೆದರ್ಕತ್ತೀವ? ಇವತ್ತು ಯಾವ ಮಟ್ಟದ ರಾಜಕೀಯ ಮಾಡ್ತಿದ್ದೀರಿ? ಇಲ್ಲಿ ಶುರು ಮಾಡಿರೋದೇ ಇದು ಪ್ರಾಯಶ್ಚಿತ ಕಾರ್ಯಕ್ರಮ ಅಲ್ಲ. ಈ ಸರ್ಕಾರ ಕಿತ್ತೊಗಿಲಿಕ್ಕೇ ಪ್ರಾರಂಭ ಆಗಿರ್ತಕ್ಕಂಥ ರಥಯಾತ್ರೆ ಇದು, ಮೈಸೂರು ಚಲೋ ಯಾತ್ರೆ. ಅದರಿಂದ ಈ ಸರ್ಕಾರದ ಪಾಪದ ಕೂಡ ತುಂಬೋಗಿದೆ.
ಇದು ಉಳಿಲಿಕ್ಕೆ ಸಾಧ್ಯ ಇಲ್ಲ.